ಮಂಗಳೂರಿನ ಜಿಲ್ಲಾ ಕಾರಾಗೃಹದಲ್ಲಿ ಮೊಬೈಲ್ ನೆಟ್ವರ್ಕ್ ಜಾಮರ್ ಅಳವಡಿಕೆ ಮಾಡಲಾಗಿದೆ. ಆದರೆ ಈ ಜಾಮರ್ನಿಂದಾಗಿ ಕಾರಾಗೃಹದ ಸುತ್ತಮುತ್ತಲ ಪ್ರದೇಶಗಳಲ್ಲಿಯೂ ನೆಟ್ವರ್ಕ್ ಸಿಗದೆ ಜನರು ಪರದಾಡುವಂತಾಗಿದೆ. ಈ ಜಾಮರ್ ನೆಟ್ವರ್ಕ್ ಸಮಸ್ಯೆಯ ಬಿಸಿ ಕಾರಾಗೃಹದಿಂದ ಸುಮಾರು 800 ಮೀಟರ್ ದೂರದಲ್ಲಿರುವ ನ್ಯಾಯಾಲಯಕ್ಕೂ ತಟ್ಟಿದ್ದು, ವಕೀಲರಿಗೆ ತಮ್ಮ ಕಾರ್ಯನಿರ್ವಹಿಸಲು ಕಷ್ಟವಾಗುತ್ತಿದೆ ಎಂದು ಆರೋಪ ಕೇಳಿಬಂದಿದೆ. ಹೀಗಾಗಿ ಮಂಗಳೂರು ಕಾರಾಗೃಹದಲ್ಲಿ ಅಳವಡಿಸಲಾಗಿರುವ ಜಾಮರ್ನಿಂದ ಸ್ಥಳೀಯರಿಗೆ ತೊಂದರೆಯಾಗದಂತೆ ಸರ್ಕಾರ ನೋಡಿಕೊಳ್ಳಬೇಕು ಎಂದು ವಕೀಲರು ಗಡುವು ನೀಡಿದ್ದಾರೆ. ಇಲ್ಲವಾದಲ್ಲಿ ಉಗ್ರ ಪ್ರತಿಭಟನೆಯ ಎಚ್ಚರಿಕೆಯನ್ನು ಮಂಗಳೂರು ವಕೀಲರ ಸಂಘ ಸರ್ಕಾರಕ್ಕೆ ರವಾನೆ ಮಾಡಿದೆ. ಈ ಇಡೀ ಪ್ರಕರಣದಲ್ಲೇ ಒಂದು ವಿಪರ್ಯಾಸವಿದೆ. ಜೈಲಿನೊಳಗಿರುವ ಖೈದಿಗಳಿಗೆ ಸಿಗುವ ನೆಟ್ವರ್ಕ್ ಜೈಲಿನ ಸುತ್ತಮುತ್ತ ಇರುವ ಸಾರ್ವಜನಿಕರಿಗೆ ಸಿಗ್ತಿಲ್ಲ ಎಂಬ ಗಂಭೀರ ಆರೋಪವನ್ನು ವಕೀಲರು ಮಾಡಿದ್ದಾರೆ. ಕಾರಾಗೃಹದ ಒಳಗೆ ಖೈದಿಗಳು ಮೊಬೈಲ್ ಬಳಕೆ ಮಾಡ್ತಿದ್ದಾರೆ, ಆದರೆ ಹೊರಗೆ ನಾವು ನೆಟ್ವರ್ಕ್ ಸಮಸ್ಯೆ ಎದುರಿಸಬೇಕಾಗಿ ಬಂದಿದೆ. ಕೋರ್ಟ್ನಲ್ಲಿ ಮೊಬೈಲ್ ಫೋನ್ ಮೂಲಕ ಕಕ್ಷಿದಾರರ ಜೊತೆ ಮಾತನಾಡಲು ಸಾಧ್ಯವಾಗ್ತಿಲ್ಲ, ಯಾರನ್ನು ಸಂಪರ್ಕಿಸುವುದಕ್ಕೂ ಸಾಧ್ಯ ಆಗ್ತಿಲ್ಲ. ಇದರಿಂದ ನಮ್ಮ ಕಾರ್ಯವೈಖರಿಗೆ ಬಹಳ ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿ ಹೈಕೋರ್ಟ್ಗೆ ಮಂಗಳೂರು ವಕೀಲರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಈ ಅರ್ಜಿಯನ್ನ ಪರಿಗಣಿಸಿರುವ ಹೈಕೋರ್ಟ್ ನ್ಯಾಯಪೀಠ ಜೈಲಿನಲ್ಲಿ ಅಳವಡಿಸಲಾಗಿರುವ ಜಾಮರ್ನ ರೇಂಜ್ ಎಷ್ಟಿದೆ, ಯಾವ ರೀತಿ ಕಾರ್ಯನಿರ್ವಹಿಸುತ್ತಿದೆ ಎಂಬ ಬಗ್ಗೆ ವರದಿ ನೀಡುವಂತೆ ಹೇಳಿದೆ. ಮಂಗಳೂರು ನಗರದ ಹೃದಯ ಭಾಗದಲ್ಲಿರುವ ಜೈಲಿನ ಜಾಮರ್ನಿಂದ ಸ್ಥಳೀಯವಾಗಿರುವ ಆಫೀಸ್, ಹೋಟೆಲ್ ಸೇರಿದಂತೆ ಇತರರಿಗೂ ತುಂಬಾ ಸಮಸ್ಯೆಗಳಾಗಿವೆ. 1.5 ವರ್ಷದಿಂದ ನಿರಂತರವಾಗಿ ಜನ ಸಮಸ್ಯೆಯನ್ನ ಎದುರಿಸುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಸುಮ್ಮನಿದ್ದಾರೆ. ಒಟ್ಟಿನಲ್ಲಿ ಖೈದಿಗಳು ಮೊಬೈಲ್ ಬಳಕೆ ಮಾಡದಂತೆ ಮಾಡಲು ಹಾಕಿರುವ ಜಾಮರ್ ಸಾರ್ವಜನಿಕರಿಗೆ ಸಂಕಷ್ಟ ತಂದೊಡ್ಡಿದೆ. ಸದ್ಯ ಜೈಲಿನ ಜಾಮರ್ ಸಮಸ್ಯೆ ವಿರುದ್ಧ ವಕೀಲ ಸಂಘ ಗಂಭೀರ ಹೋರಾಟಕ್ಕೆ ಮುಂದಾಗಿದ್ದು, ಈ ಪ್ರಕರಣ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಈ ನೆಟ್ವರ್ಕ್ ಜಾಮರ್ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಈ ಜಾಮರ್ ಅನ್ನು ಹಾಕಿ ಜೈಲಲ್ಲಿರುವಂತಹ ಖೈದಿಗಳಿಗೆ ನೆಟ್ವರ್ಕ್ ಸಿಗಬಾರದು ಅನ್ನೋ ಒಂದು ಉದ್ದೇಶದಿಂದ ಜಾಮರ್ ಹಾಕಿದ್ದಾರೆ. ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಳಗಿದ್ದವರಿಗೆ ನೆಟ್ವರ್ಕ್ ಸಿಗ್ತಾ ಇದೆ, ಸುತ್ತಮುತ್ತಲ ಪರಿಸರದ 2 ಕಿಲೋಮೀಟರ್ ಒಳಗಿನ ಪರಿಧಿಯೊಳಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ. ಮುಖ್ಯವಾಗಿ ಕೋರ್ಟ್ ಆವರಣ, ಅಲ್ಲಿರುವಂತಹ ವಕೀಲರ ಸಂಘ, ಹಾಗೆ ಅಲ್ಲಿ ಬರುವಂತಹ ಕ್ಲೈಂಟ್ಸ್ಗಳಿಗೆ ಈ ನೆಟ್ವರ್ಕ್ ಸಮಸ್ಯೆ ಬಹಳ ಬಿಗಡಾಯಿಸಿದೆ. ಏನಂತ ಹೇಳಿದ್ರೆ, ನಮಗೆ ಕ್ಲೈಂಟ್ಸ್ ಅನ್ನು ಕಾಂಟ್ಯಾಕ್ಟ್ ಮಾಡೋದಾಗ್ಲಿ ಅಥವಾ ನಮ್ಮ ಜೂನಿಯರ್ಸ್ ಅನ್ನು ಕಾಂಟ್ಯಾಕ್ಟ್ ಮಾಡೋದಾಗ್ಲಿ ಯಾವುದಕ್ಕೂ ಕೂಡ ನಮಗೆ ಇಲ್ಲಿ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅದೇ ರೀತಿ ನಾವೇನಾದ್ರೂ ನಮ್ಮ ಕ್ಯಾಂಟೀನ್ ಹೋಗಿ ನಾವು ಒಂದು ಚಾಪ್ ಕುಡಿದ್ರು ಸಮೇತ ಗೂಗಲ್ ಪೇ ಮಾಡಿ ನಮಗೆ ನೆಟ್ವರ್ಕ್ ಇಲ್ಲ. ಯಾವುದೇ ರೀತಿಯಾದಂತಹ ನಮಗೆ ಸಂಪರ್ಕಕ್ಕೆ ಈ ನೆಟ್ವರ್ಕ್ ಜಾಮರ್ ಇಂದ ಬಹಳ ತೊಂದರೆ ಆಗಿದೆ. ನಮಗಾಗಲೇ ನಾವು ಹೈಕೋರ್ಟ್ಗೆ ಹೋಗಿದ್ದೇವೆ. ಹೈಕೋರ್ಟ್ ಅಲ್ಲಿ ಮೊನ್ನೆ ಹಿಯರಿಂಗ್ ಇತ್ತು 4ನೇ ತಾರೀಕಿಗೆ. ಆ 4ನೇ ತಾರೀಕು ಹಿಯರಿಂಗ್ ನಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿಗಳಾದಂತಹ ಗೋವಿಂದರಾಜ್ ಸರ್ ಅವರು ಈ ನೆಟ್ವರ್ಕ್ನ ಯಾವ ರೀತಿಯಾದಂತಹ ನಮಗೆ ನೆಟ್ವರ್ಕ್ ಸಿಗ್ತಾ ಇದೆ, ಅದರ ರೇಂಜ್ ಎಷ್ಟಿದೆ ಎಂಬುದರ ಬಗ್ಗೆ ನಮಗೆ ಮಾಹಿತಿ ನೀಡಬೇಕಂತ 18ನೇ ತಾರೀಕಿಗೆ ಕೇಸ್ ಮುಂದೂಡಿದ್ದಾರೆ. ಸರ್, ಈಗಲೂ ಕೂಡ ಇವತ್ತಿಗೂ ಕೂಡ ತಾವು ಗಮನಿಸಿದಾಗ ಈ ಕೋರ್ಟಿನ ಆವರಣದಲ್ಲಾಗಲಿ, ವಕೀಲರುಗಳಿಗಾಗಲಿ ಅಥವಾ ನ್ಯಾಯಾಲಯದ ಒಂದು ಕಲಾಪಗಳಿಗಾಗಲಿ ಈ ನೆಟ್ವರ್ಕ್ ಸಮಸ್ಯೆಯಿಂದ ಬಹಳ ತೊಂದರೆ ಆಗ್ತದೆ. ಸುಮಾರು ಒಂದು ಸಾಧಾರಣ 8 ತಿಂಗಳಿಂದ ಇಂತಹ ಒಂದು ನಾವು ಸಮಸ್ಯೆಗಳಿಗೆ ನಾವು ಎದುರಾಗ್ತಾ ಇದ್ದೇವೆ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗಾಗಲಿ ಎಲ್ಲರಿಗೂ ನಾವು ಜೈಲರಿಗೂ ಕೂಡ ನಾವು ಇದನ್ನು ಕಂಪ್ಲೇಂಟ್ ಕೊಟ್ಟಿದ್ದು, ಆದರೂ ಕೂಡ ನಮಗೆ ಪರಿಹಾರ ಆಗದೆ ತುಂಬಾ ಸಮಸ್ಯೆಗಳಾಗ್ತಾ ಇದೆ.